ಅದೊಂದು ವಿಭಿನ್ನ ಹುಟ್ಟುಹಬ್ಬ ಆಚರಣೆ ಇಡೀ ಏರಿಯಾದಲ್ಲೇ ಹಬ್ಬದಂತೆ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಜನರಿಂದ ಜೈಕಾರ ಕೇಳಿ ಬಂದಿತ್ತು. ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಜನ ಸಂಭ್ರಮದಿಂದ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿದ್ರು. ಅಷ್ಟಕ್ಕೂ ಅದ್ಯಾರೋ ಸ್ಟಾರ್ ನಟರ ರಾಜಕಾರಣಿಗಳ ಬರ್ತ್ಡೇ ಆಗಿರಲಿಲ್ಲ. ಶ್ರೀ ಸಾಮಾನ್ಯನ ಹುಟ್ಟುಹಬ್ಬವನ್ನೇ ಅಷ್ಟೊಂದು ಅದ್ದೂರಿಯಾಗಿ ಆಚರಿಸಲಾಗಿತ್ತು. ಆಕಾಶದಲ್ಲಿ ಅರಳಿದ ಚಿತ್ತಾರ, ಹಾರ ಹಾಕಿ ಅದ್ಧೂರಿ ಮೆರವಣಿಗೆ, ಪಟಾಕಿ ಸಿಡಿಸಿ ಸಂತೋಷ ವ್ಯಕ್ತಪಡಿಸಿದ ಜನ. ಇಡೀ ಏರಿಯಾದಲ್ಲಿ ಸಂಭ್ರಮದ ವಾತಾವರಣ. ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ, ಜನರಿಂದ ಜೈಕಾರ. ಇದು ಯಾವುದೋ ಸ್ಟಾರ್ ನಟರು ರಾಜಕಾರಣಿಗಳ ಹುಟ್ಟುಹಬ್ಬವಲ್ಲ. ಇದು ಭದ್ರಾವತಿ ತಾಲೂಕಿನ 8ನೇ ವಾರ್ಡ್ ಅನ್ವರ್ ಕಾಲೋನಿಯಲ್ಲಿ ನಡೆದ ಶ್ರೀ ಸಾಮಾನ್ಯನ ಬರ್ತ್ಡೇ. ಹೌದು, ಶ್ರೀಮಂತರು ಮಾತ್ರ ಅದ್ದೂರಿಯಾಗಿ ಬರ್ತ್ಡೇ ಆಚರಿಸಬಹುದು ಎನ್ನುವ ಮಾತಿಗೆ ಈ ಹುಟ್ಟುಹಬ್ಬ ವಿರೋಧವೆನಿಸುತ್ತಿತ್ತು. ಸಾಮಾನ್ಯವಾಗಿ ಎಲ್ಲರೂ ಕೇಕ್ ಕತ್ತರಿಸಿ ಹ್ಯಾಪಿ ಬರ್ತ್ಡೇ ಅಂತ ಹಾಡಿ ವಿಶ್ ಮಾಡೋದು ಕಾಮನ್. ಆದ್ರೆ ಈ ಬರ್ತ್ಡೇ ಮಾತ್ರ ಸ್ವಲ್ಪ ವಿಭಿನ್ನವಾಗಿತ್ತು. ಹಲವರು ಇದನ್ನ ನೋಡಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡ್ರು. 8ನೇ ವಾರ್ಡ್ನ ಸದಸ್ಯ ಬಶೀರ್ ಅಹಮದ್ ಶಫಿಯಾ ನೋರೆ ಬಡವನ ಅದ್ದೂರಿ ಬರ್ತ್ಡೇಗೆ ಕಾರಣಕರ್ತರಾದವರು. ಇವರೇ ಸ್ವಂತ ಖರ್ಚಿನಿಂದ ಎಲ್ಲ ವ್ಯವಸ್ಥೆ ಮಾಡಿದ್ರು. ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬಡವನ ಹುಟ್ಟುಹಬ್ಬ ಆಚರಣೆಯನ್ನ ಸಹಸ್ರಾರು ಅಭಿಮಾನಿಗಳ ನಡುವೆ ಆಚರಿಸಿದರು. ಎಲ್ಲರಿಗೂ ನಮಸ್ಕಾರ. ನಾವು ಒಂದು ಸಂದೇಶ ರವಾನೆ ಮಾಡಬೇಕು ಅಂತ, ಭದ್ರಾವತಿ ಸಮಸ್ತ ಜನತೆಗೆ ಒಂದು ಸಂದೇಶ ರವಾನೆ ಮಾಡಬೇಕು ಅಂತ ಒಂದು ಪ್ಲ್ಯಾನನ್ನು ಮಾಡಿದ್ವಿ. ಅದೇ ಸಮಯಕ್ಕೆ ಸರಿಯಾಗಿ ನಾನು ನಮ್ಮ ಶಫಿ ಭಾಯಿ ಮತ್ತು ನಮ್ಮ ಮಸೂದ್ ಭಾಯಿ, ನಮ್ಮ ವಸೀಂ ಭಾಯಿ, ನಮ್ಮ ಸಮೀ ಭಾಯಿ ಎಲ್ಲರೂ ನಾವು ಕೂತಿದ್ವಿ. ಆ ಸಮಯಕ್ಕೆ ಇವನು ಬಂದು ನಮಗೆ ಒಂದು 10 ರೂಪಾಯಿ ಕೊಡ್ರಿ ಅಂತ ಕೇಳ್ದ. ಆ ಟೈಮಲ್ಲಿ ಒಂದು ಮಾತು ಹೇಳ್ದ ಅವನು. ಆ ಮಾತು ನಮ್ಮ ಹೃದಯಕ್ಕೆ ಭಾಳ ಚುಚ್ಚಿತು. ಅದೇನು ಮಾತಂದರೆ, ಅವನು ಬರೀ ಸೌಕರ್ಯರಿಗೆ ಮಾತ್ರ ದೇವ್ರು ಇರೋದ, ನಮ್ಮಂಥ ಬಡವರಿಗೆ ಯಾರೂ ಇಲ್ವಾ ಅಂತ ಅಂದ್ಬಿಟ್ಟು ನಮಗೆ ಅವನು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ದ. ಆ ಸಂದರ್ಭದಲ್ಲಿ ನಮಗೂ ಅನ್ನಿಸ್ತು, ಯಾಕೆ ಇವ್ನು ಹಿಂಗೆ ಹೇಳ್ತೀಯಾನೆ ಅಂತ. ಆವಾಗ ಏನೋ ವಿಚಾರ, ಏನು ಯಾಕೆ ಹಿಂಗೆ ಹೇಳ್ತಿದ್ಯೋ ಅಂತ ಅಂದಾಗ, ನೋಡಿ ಸೌಕರ್ಯರೆಲ್ಲ ಹಿಂಗೆ ಮಾಡ್ಕೊತಿದ್ದಾರೆ, ನಾವು ಬಡವರು ಯಾವುದು ಆಚರಣೆ ಹಬ್ಬ ಆಚರಣೆ ನಾವು ಹುಟ್ಟಿದ ಹಬ್ಬ ಆಚರಣೆ ಮಾಡೋದಿರಲಿ, ನಾವು ಹಬ್ಬನೂ ಆಚರಣೆ ಮಾಡೋಕ್ಕೆ ನಮಗೆ ಸಾಧ್ಯ ಇಲ್ಲ. ದೇವ್ರು ಯಾಕೆ ಈ ರೀತಿ ನಮಗೆ ಸೃಷ್ಟಿ ಮಾಡಿಬಿಟ್ಟಿಯಾನೋ ಅಂತ ತಮ್ಮ ಅಳಲನ್ನು ತೋರಿಸ್ಕೊಂಡ್ರು ಇವರು. ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಹಚರಿಗಳು ಎಲ್ಲ ಕೂತ್ಕೊಂಡು ನಿನಗೇನು ಆಗಬೇಕು ಅಂದ್ವಿ. ನನಗೆ ನನ್ನೊಂದು ಸಣ್ಣದಾಗಿ ಬರ್ತ್ಡೇ ಆಚರಣೆ ಮಾಡ್ಕೋಬೇಕು, ನನಗೆ ಅದೊಂದು ಅವಕಾಶ ಮಾಡಿಕೊಡ್ರಿ ಅಂತ ನಮ್ಮಲ್ಲಿ ಯುವಕರಲ್ಲಿ ಅವ್ನು ಕೇಳ್ಕೊಂಡ. ಆ ಸಂದರ್ಭದಲ್ಲಿ ನಾವು ಆಯಿತು ಹೋಗೋ, ಯಾರೂ ಮಾಡಬಾರ್ದು, ಆ ರೀತಿ ಅದ್ದೂರಿಯಾಗಿ ಮಾಡೋಣ ಅಂತ ನಮ್ಮ ಶಫಿ ಭಾಯಿ ಅವರು ಮತ್ತು ನಮ್ಮ ಕೌನ್ಸಿಲರ್ ಆಗಿರುವಂಥ ಬಶೀರಣ್ಣ ಅವರು ಇದ್ದರು ನಮ್ಮ ಜೊತೆಯಲ್ಲಿ. ಅವರು ಹೋಗೋ, ನೀನೇನು ಟೆನ್ಷನ್ ತೊಗೊಬೇಡ, ನಾವೆಲ್ಲ ಇದ್ದೀವಲ್ಲ, ನೀನು ಯಾಕೋ ಬಡವ ಆಗ್ತೀಯ ಅನ್ನೋ ಒಂದು ಸಂದೇಶವನ್ನು ಕೊಟ್ಟು ಇವನಿಗೆ ಕಳಿಸಿ ನಾವೆಲ್ಲ ರೀತಿಯ ಸಿದ್ಧತೆ ತಯಾರಿಗಳನ್ನು ಮಾಡ್ಕೊಂಡು ಊರು ತುಂಬ ಯಾವುದೇ ಒಬ್ಬ ರಾಜಕಾರಣಿ ಮಾಡೋ ಥರ ಇವೊಂದು ಬರ್ತ್ಡೇಯನ್ನು ಆಚರಣೆ ನಾವು ಮಾಡಿದ್ದೀವಿ. ಭದ್ರಾವತಿಯಲ್ಲಿ ಇಷ್ಟು ವರ್ಷದಲ್ಲಿ ಎಲ್ಲ ಥರ ಹುಟ್ಟಿದಬ್ಬ, ಎಲ್ಲ ಭಾಷೆಗಳು ಹುಟ್ಟಿದಬ್ಬನೂ ನೋಡಿದ್ವಿ. ಆದರೆ ಭದ್ರಾವತಿಯಲ್ಲಿ ಮೊಟ್ಟ ಬಾರಿಗೆ ಭದ್ರಾವತಿಯಲ್ಲಿ ಹುಟ್ಟಿ ಬೆಳೆದು ಕಷ್ಟ ಸುಖದಲ್ಲಿ ಕಷ್ಟದಲ್ಲಿ ಇರೋ ವ್ಯಕ್ತಿಗೆ ಇಷ್ಟು ಜೋರಾಗಿ ಹುಟ್ಟಿದಬ್ಬ ಮಾಡಿ ಭದ್ರಾವತಿ ಬಾಸ್ ಇಮ್ರಾನ್ ಅಂತೇಳಿ ನಮ್ಮ ಸಹೋದರ ಎಲ್ಲ ಸೇರಿ ಒಂದು ಪ್ರೀತಿ ವಿಶ್ವಾಸದಿಂದ ಜಾತಿ ಧರ್ಮ ಭೇದ ಮರ್ತಿ ಒಂದು ಹುಟ್ಟಿದಬ್ಬ ಮಾಡಿ ಅವರಿಗೆ 100 ವರ್ಷ ಚೆನ್ನಾಗಿರಲಿ. ಭದ್ರಾವತಿಯಲ್ಲಿ ಶ್ರೀಮಂತರು ಮಾತ್ರ ಹುಟ್ಟಿದಬ್ಬ ಮಾಡೋದಲ್ಲ, ಬಡವರು, ಹಿಂದುಳಿದವ್ರದ್ದು, ಅಲ್ಪ
ಸಾಮಾನ್ಯವಾಗಿ ಎಲ್ಲರೂ ಜನ್ಮ ದಿನಾಚರಣೆ ಮಾಡಿಕೊಳ್ತಾರೆ. ಬರ್ತ್ಡೇ, ಮದುವೆ, ಇನ್ನಿತರ ಸಂತೋಷ ಕ್ಷಣಗಳನ್ನು ಕಳೆಯಲು ಕೇಕ್ ಕತ್ತರಿಸೋದು ರೂಢಿಯಲ್ಲಿದೆ. ಆಧುನಿಕತೆಯ ಭರಾಟೆಯಲ್ಲಿ ತಂತ್ರಜ್ಞಾನ ಬೆಳೆದಂತೆ ಹೊಸ ಹೊಸ ಆಚರಣೆಗಳು ಹುಟ್ಟಿಕೊಂಡಿದ್ರೂ ಈ ಹುಟ್ಟುಹಬ್ಬ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಒಂದು ಇಮ್ರಾನ್ ಅವರದ್ದು ಹುಟ್ಟುಹಬ್ಬದ ನಾವು ಆಚರಿಸಿದ್ವಿ ಎಲ್ಲರೂ ಸೇರಿ. ಇದಕ್ಕೆ ನಮ್ಮ ಲೀಡರ್ಗಳಾದ ಆಫ್ತಾಬ್ ಅಹಮದ್ ಮತ್ತು ಮೊಹಮ್ಮದ್ ಶಫಿ ಅವರು ತುಂಬ ಸಹಾಯ ಮಾಡಿದ್ದಾರೆ. ಈ ಥರ ಯಾರಿಗಾದರೂ ಏನೇ ಒಂದು ಮಾಡಿಸ್ಕೋಬೇಕು ಅಂತ ಆಸೆ ಇದ್ದರೆ ನೀವು ಬರ್ರಿ, ಆಫ್ತಾಬ್ ಹತ್ರ ಶಫಿ ಹತ್ರ ಬನ್ನಿರಿ, ನೀವು ಹೇಳ್ರಿ, ಅವ್ರ ಸಮಸ್ಯೆ ಅವ್ರಿಗೆ ಹೇಳಿ, ಅವ್ರು ನೀವು ಏನೇ ಮಾಡಬೇಕು ಅಂದ್ರೂ ಮಾಡಿಕೊಡ್ತಾರೆ. ಅದ್ಹಾಗೆ ಈ ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ವ್ಯಕ್ತಿಯ ಹೆಸರು ಇಮ್ರಾನ್. ಈತನಿಗೆ ತಾನು ಕೂಡ ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಬೇಕು, ಶ್ರೀಮಂತರಂತೆ ತಾನು ತನ್ನ ಜನ್ಮ ದಿನಾಚರಣೆಯನ್ನ ಮಾಡಬೇಕು ಎಂಬ ಬಯಕೆ ಇತ್ತು. ಈ ಬಯಕೆಯನ್ನ 8ನೇ ವಾರ್ಡ್ನ ಸದಸ್ಯ ಬಶೀರ್ ಅಹಮದ್ ಶಫಿ ಈಡೇರಿಸಿದ್ದಾರೆ. ಎಲ್ಲರಿಗೂ ನಮಸ್ತೆ. ಭದ್ರಾವತಿ ಆಲ್ರೌಂಡ್ ಜನತೆಗೆ ಈ ಕಾರ್ಯಕ್ರಮ ವಿಶೇಷ ಏನಂದರೆ, ಮೊನ್ನೆ ಒಂದು ಬಡವೊಂದು ಬಡವನು ಹ್ಯಾಂಡಿಕ್ಯಾಪು ಮುಖ್ಯ. ಆ ಬಡವೊಂದೊಂದು ಬರ್ತ್ಡೇ ಇತ್ತು, ಭಾಳ ಅದ್ಧೂರಿಯಾಗಾಯಿತು. ಇದರಲ್ಲಿ ಯಾವುದೇ ರಾಜಕಾರಣ ಕುತಂತ್ರ ಇಲ್ಲ, ಇದರಲ್ಲಿ ಯಾರ್ದು ದಬ್ಬಾಳಿಕೆ ಇಲ್ಲ, ಇದರಲ್ಲಿ ಏನೂ ಇಲ್ಲ, ಯಾರ್ದು ಏನು ಪ್ರಾಬ್ಲಮ್ ಇಲ್ದಂಗೆ ಒಳ್ಳೆ ರೀತಿ ಥರ ಇದರಲ್ಲಿ ಎಲ್ಲರದ್ದು ಶಾಂತಿಯಿಂದ ಅವರ ಬರ್ತ್ಡೇ ಆಚರಿಸಿದ್ರು. ಇದೇನೊಂದು ವಾತಾವರಣ ಸೃಷ್ಟಿ ಆಯ್ತಂದರೆ ಭದ್ರಾವತಿಯಲ್ಲಿ ಹಿಂಗೂ ಇದೆಯಾ, ಇನ್ನು ಈ ಥರ ಯಂಗ್ಸ್ಟರ್ಗಳು ಇದೇನಂದರೆ ಬಶೀರಣ್ಣವರು, ನಮ್ಮ ನಾಯಕರಾದಂಥ ಕೌನ್ಸಿಲರ್ ಅವರು, ಆಮೇಲೆ ಶಫಿಯವರು, ಅವ್ರ ತಮ್ಮವರು, ಮತ್ತು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಫ್ತಾಬ್ ಅಹಮದ್ ಅವರು, ಇವರು ಏನೋ ಇನ್ನು ಜೀವ ಇದ್ದೇ ಆ ರೀತಿ ಮಾಡಿದ್ರು. ಇನ್ನು ಮುಂದಕ್ಕೆ ಬೆಳವಣಿಗೆ ಭಾಳ ಇದೆ, ಆ ರೀತಿ ಮಾಡಿದ್ರು. ಅವರಿಗೆ ಈಗ ಈ ಸಂದರ್ಭದಲ್ಲಿ ಅವ್ರಿಗೆ ಯಾರೂ ಕೈ ಬಿಡಲ್ಲ, ನಮ್ಮಂತ ನಾವೆಲ್ಲ ಕೈ ಬಿಡೋ ಮಾತೇ ಇಲ್ಲ. ಇನ್ನು ಮುಂದಕ್ಕೆ ಈಗ ಗೊತ್ತಾಯಿತು ಅವರಿಗೆಲ್ಲ, ಇಬ್ಬರಿಗೆ ಆಫ್ತಾಬ್ ಅಹಮದ್ ಅವರಿಗೆ, ಶಫಿ ಅಹಮದ್ ಅವರಿಗೆ ಕೈ ಹಿಡಿದ್ರೆ ಮುಂದಕ್ಕೆ ನಮ್ಮ ಭದ್ರಾವತಿ ಒಳಗೆ ಭಾಳ ಶಾಂತಿ ಇರುತ್ತೆ, ಭಾಳ ಅಭಿವೃದ್ಧಿಗಳಾಗೋದಿರುತ್ತೆ, ಭಾಳ ಚೆನ್ನಾಗಿರುತ್ತೆ ಅಂತ ನಮ್ಮ ಮಾತಿದು. ಇನ್ನು ಬೆಂಬಲ ಕೊಡಬೇಕು. ಭದ್ರಾವತಿ ಜನ ಎಷ್ಟು ಮಹಾಜನತೆ ಎಷ್ಟಿದೆ ಅಷ್ಟು ಜನ ಬೆಂಬಲ ಕೊಡಬೇಕು. ಈ ಯಂಗ್ಸ್ಟರ್ ಇನ್ನೂ ಇದ್ದಾರೆ, ನಮಗೆ ಮೊನ್ನೆ ಗೊತ್ತಾಗಿದ್ದು, ಅದಕ್ಕಿಂತ ಮುಂಚೆ ಗೊತ್ತಾಗಿದ್ದಿಲ್ಲ. ಯಂಗ್ಸ್ಟರ್ ಇದ್ದಾರೆ, ಅದರಲ್ಲಿ ವಿಶೇಷವಾದ ಇದು ಸಾಥ್ ಕೊಡೋದು, ಮಕ್ಕಳು ಇಂಥವ್ರಿಗೆ ಸಪೋರ್ಟ್ ಮಾಡೋದು, ಬರೀ ಇಂಥವ್ರಿಗೆ ಸಪೋರ್ಟ್ ಅಲ್ಲ, ಏನೇ ವಿಚಾರ ಬರಲಿ ಅಂಥವ್ರಿಗೆ ಸಪೋರ್ಟ್ ಮಾಡೋದಲ್ಲ. ಇದೆಲ್ಲ ಇನ್ನು ಯಂಗ್ಸ್ಟರ್ಗಳಲ್ಲಿ ಶಕ್ತಿ ಇದೆ. ಹಾಸ್ಪಿಟ್ಲಿಗೆ ಖರ್ಚಾಗಲಿ, ಏನೇ ಆಗಲಿ, ಏನೇ ಒಂದು ಸೆಟ್ಲ್ಮೆಂಟ್ ಆಗಲಿ, ಏನೇ ಆಗಲಿ, ಅದು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಇನ್ನು ಅವ್ರು ಇದ್ದಾರೆ, ಗಟ್ಟಿಯಾಗಿದ್ದಾರೆ, ಅಂಥವ್ರಿಗೆ ನಾವು ಸಾಥ್ ಕೊಡೋಣ. ಹುಟ್ಟುಹಬ್ಬ ಆಚರಿಸಿಕೊಂಡ ಇಮ್ರಾನ್ ಮಾತನಾಡಿ, ತನ್ನ ಹುಟ್ಟುಹಬ್ಬ ವಿಶೇಷವಾಗಿರಬೇಕು, ತನ್ನ ಸ್ನೇಹಿತರು ಆ ದಿನ ವಿಶ್ ಮಾಡಬೇಕು, ಅವರೊಂದಿಗೆ ಕಾಲ ಕಳೆಯಬೇಕು ಅಂತ ಬಯಸಿದ್ದೆ. ನನ್ನ ಅಭಿಮಾನಿಗಳು ಕೂಡ ಅದೇ ರೀತಿ ಹುಟ್ಟುಹಬ್ಬ ಆಚರಿಸಿದ್ರು. 6 ತಿಂಗಳು ರೇಷನ್ ಕೊಡಿಸಿದ್ದಾರೆ, 10 ಜೊತೆ ಬಟ್ಟೆ ಕೊಡಿಸಿದ್ದಾರೆ. ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿದ್ರು. ನನಗೆ ಹುಟ್ಟಿದಬ್ಬ ಯಾವ ಕಡೆ ಗ್ರೇಡ್ ಅಂದರೆ ನನಗೆ ಗೊತ್ತೇ ಇದ್ದಿಲ್ಲ. ಎಲ್ಲರೂ ಸೇರಿ ಇಲ್ಲ ನಿಂದು ಹುಟ್ಟಿದಬ್ಬ ಮಾಡ್ತೀವಂತ ಹೇಳಿ ಮಾತು ಕೊಟ್ಟಿದ್ರು. ನನಗೆ ಗೊತ್ತಿಲ್ಲ, ಇದು ಮಾಡಿ ನನಗೆ ಸಂತೋಷ ಆಗಿದೆ. ಶಾಮಿನ ಸರ್ಕಲಲ್ಲಿ ಶಾಮಿನ ಹಾಕಿ, ಚೇರ್ ಹಾಕಿ, ಎಲ್ಲ ಊಟ ಅದು ಮತ್ತು ಕೇಕಿಂದ ಎಲ್ಲ ಸೇರಿ ಮಾಡಿದರು. ನಿಮ್ಮ ರಾಜನೇ ನಾನಂತ ಹೇಳಿ ಮಾಡಿದರು. ನನಗೆ ಮಾಡಿದ್ದು ಒಳ್ಳೆಯದೇ. ಮತ್ತು 10 ಜೊತೆ ಬಟ್ಟೆ, 6 ತಿಂಗಳಿದು ರಾಷನು ಎಲ್ಲ ಕೊಡಿಸಿದ್ದಾರೆ. ನನಗೆ ಅಭಿಮಾನಿಗಳು, ನನಗೆ 8 ಜನ ಅಭಿಮಾನಿಗಳು ಇದ್ದಾರೆ. ಅವರೆಲ್ಲರೂ ಸೇರಿ 10 ಜೊತೆ ಬಟ್ಟೆ ಮತ್ತು 6 ತಿಂಗಳಿದು ರಾಷನ್ನು ಎಲ್ಲ ಕೊಡಿಸಿದ್ದಾರೆ. ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಡವನು ಕೂಡ ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಿಸಬಹುದು ಎಂಬುದಕ್ಕೆ ಅದ್ಧೂರಿಯಾಗಿ ನಡೆದ ಇಮ್ರಾನ್ ಹುಟ್ಟುಹಬ್ಬವೇ ಸಾಕ್ಷಿ.
ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ನಂದೀಶ್ ಭದ್ರಾವತಿ, ಶಿವಮೊಗ್ಗ.